ಹಾಗೆ ಸಂಪರ್ಕದಲ್ಲಿರಿ ಆಶಿಕ್, ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ದರ್ಶನ್ ಅವರನ್ನ ಮತ್ತಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಕೋರ್ಟ್ ಒಳಭಾಗದಲ್ಲಿ ಈಗ ವಾದ ಪ್ರತಿವಾದಗಳು ಆಗ್ತಾ ಇದೆ. A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಕೋರ್ಟ್ ಆವರಣದಲ್ಲಿ ಕಣ್ಣೀರನ್ನ ಹಾಕ್ತಿದ್ದಾರೆ. ಮತ್ತೊಂದ್ ಕಡೆ ನ್ಯಾಯಮೂರ್ತಿಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಮತ್ತೊಂದ್ ಕಡೆ ಈಗ ಪೊಲೀಸ್ ಅಧಿಕಾರಿಗಳು ಇನ್ನೊಂದಷ್ಟು ದಿನಗಳ ಕಾಲ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ನಮ್ಮ ಕಸ್ಟಡಿಗೆ ನೀಡಿ ಅಂತ ಹೇಳಿ ಸದ್ಯಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. SPP ಪ್ರಸನ್ನ ಕುಮಾರ್ ಅವರು ಕೋರ್ಟ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜಗದೀಶ್ ಮತ್ತು ಅನುಕುಮಾರ್ನನ್ನ ನಿನ್ನೆ ವಶಕ್ಕೆ ಪಡೆದಿದ್ದೇವೆ, ಸೊ ಅವರನ್ನ ವಿಚಾರಣೆ ಮಾಡಬೇಕು, ಇನ್ನೊಂದಷ್ಟು ವಿಚಾರಗಳು ಬೆಳಕಿಗೆ ಬರಬೇಕು, ಆ ಒಂದು ನಿಟ್ಟಿನಲ್ಲಿ ಒಂದಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ. ಇನ್ನು ಕೋರ್ಟ್ಗೆ ಮಾಹಿತಿಯನ್ನ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ SPP ಪ್ರಸನ್ನ ಕುಮಾರ್. ನಿನ್ನೆ ತಾನೇ ಇಬ್ಬರನ್ನ ಬಂಧಿಸಿದೀವಲ್ಲ, ಸೊ ಅವರಿಂದ ಇನ್ನೂ ಕೂಡ ಮಾಹಿತಿಯನ್ನ ನಾವು ಕಲೆ ಹಾಕಬೇಕು. ಸೊ ಅದಕ್ಕೋಸ್ಕರ ನೀವು ಇನ್ನೊಂದಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ. ಸದ್ಯಕ್ಕೀಗ 30 ಲಕ್ಷ ಆರೋಪಿಗಳಿಂದ ವಶಪಡಿಸಿಕೊಳ್ಳಲಾಗಿದೆ. ಈ ಹಣ ಯಾರಿಗೆ ಸೇರಿದ್ದು, ಅಥವಾ ಈ ಹಣವನ್ನ ಯಾರು ಯಾರಿಗೆ ಕೊಟ್ಟಿದ್ರು, ಅಥವಾ ಈ ಹಣವನ್ನ ಕ್ಯಾಶ್ ಮೂಲಕ ಕೊಡಲಾಗಿತ್ತ, ಅಥವಾ ಈ ಹಣವನ್ನ ಟ್ರಾನ್ಸಾಕ್ಷನ್ ಮೂಲಕ ಹಣವನ್ನ ಕೊಡಲಾಗಿತ್ತ, ಅಥವಾ ಯಾರ ಅಕೌಂಟ್ನಿಂದ ಟ್ರಾನ್ಸಾಕ್ಷನ್ ಆಗಿದೆ, ಅಥವಾ ಕೈಗಳ ಮೂಲಕ ಕ್ಯಾಶ್ ಅನ್ನ ಯಾವ ರೀತಿಯಾಗಿ ವ್ಯಕ್ತಿಗಳಿಗೆ ತಲುಪಿಸಿದ್ದಾರೆ. ಸೊ ಇದ್ರ ಬಗ್ಗೆ ಕೂಡ ನಾವು ಮಾಹಿತಿಯನ್ನ ಕಲೆ ಹಾಕಬೇಕು ಅಂತ ಹೇಳಿ ಈಗ ಪೊಲೀಸ್ ಅಧಿಕಾರಿಗಳು ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ. ಹೆಚ್ಚಿನ ವಿಚಾರಣೆಗೆ ಅಂತ ಹೇಳಿ ನಮ್ಮ ಕಸ್ಟಡಿಗೆ ಬೇಕು ಆರೋಪಿಗಳು ಅಂತ ಹೇಳಿ ಅವರ ಮುಂದೆ ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ. ಸದ್ಯಕ್ಕೆ ಇವಾಗ ಆ CCTV ಫುಟೇಜಸ್ಗಳು ಆಗಿರಬಹುದು, ಅಥವಾ ಟೆಕ್ನಿಕಲ್ ಎವಿಡೆನ್ಸ್, ಆ ಮೊಬೈಲ್ನಲ್ಲಿರುವಂತಹ ಮೆಸೇಜ್ಗಳು, ಅಥವಾ ಮೊಬೈಲನ್ನು ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಸಾಕ್ಷಿಗಳು, ಅದರಲ್ಲೂ ಈಗ ಸದ್ಯಕ್ಕೆ ಆ ರೇಣುಕಾಸ್ವಾಮಿ ಅವರ ಬಟ್ಟೆಗಳನ್ನು ಚೇಂಜ್ ಮಾಡಿದ್ದಾರೆ ಅನ್ನುವಂತಹ ಒಂದು ಸಾಕ್ಷಿ ಸಿಕ್ಕಿರುವಂಥದ್ದು. ಅದು ಕೂಡ 30 ಲಕ್ಷ ಆರೋಪಿಗಳಿಂದ ಈಗ ಪೊಲೀಸರು ಆ ಹಣವನ್ನು ಸೀಸ್ ಮಾಡ್ಕೊಂಡಿದ್ದಾರೆ. ಆ ಹಣದ ಮೂಲ ಯಾವುದು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ತನಿಖೆ ಆಗಬೇಕಾಗತ್ತೆ. ಯಾಕಂದ್ರೆ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಒಂದು ವಿಷಯಕ್ಕೆ ಇನ್ನೊಂದು ವಿಷಯಗಳು ಕೂಡ ಬೆಳಕಿಗೆ ಬರುವಂತಹ ಸಾಧ್ಯತೆಗಳು ಇರುವಂಥದ್ದು. ಯಾಕಂದ್ರೆ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದಂತಹ ನಿಟ್ಟಿನಲ್ಲಿ ಬರೀ ಕೊಲೆ ಪ್ರಕರಣ ಅಂತ ಹೇಳಲಾಗ್ತಾ ಇತ್ತು. ಬಟ್ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಒಂದೊಂದೇ ವಿಷಯಗಳು ಬೆಳಕಿಗೆ ಬಂದಿರುವಂಥದ್ದು. ಸೊ ಅದಕ್ಕೋಸ್ಕರ ಮತ್ತೊಮ್ಮೆ ನೀವು ಪೊಲೀಸ್ ಕಸ್ಟಡಿಗೆ ನೀಡಿ ಅಂತ ಹೇಳಿ ಅಧಿಕಾರಿಗಳು ನ್ಯಾಯಮೂರ್ತಿಗಳ ಬಳಿ ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ. ಬಟ್ ಈಗ ನ್ಯಾಯಮೂರ್ತಿಗಳಿಗೆ ಬಿಟ್ಟಿದ್ದು ಯಾವ ರೀತಿಯಾಗಿ ಅವರು ತೀರ್ಪನ್ನ ನೀಡ್ತಾರೆ ಅಂತ ಹೇಳಿ. ಪೊಲೀಸರ ಕಸ್ಟಡಿಗೆ ಕೊಡ್ತಾರಾ, ಇನ್ನೊಂದಷ್ಟು ವಿಚಾರಣೆಯನ್ನ ಮಾಡಿ ಅಂತ ಹೇಳಿ, ಅಥವಾ ಬೇಡ ಅಂತ ಹೇಳಿ ಪರಪ್ಪನ ಅಗ್ರಹಾರಕ್ಕೆ ಹಾಕ್ಬಿಡ್ತಾರಾ, ಅಥವಾ ಪೊಲೀಸರ ಒಂದು ಮನವಿಯನ್ನ ಪುರಸ್ಕರಿಸಿ ಏನಾದರೂ ಮತ್ತೊಮ್ಮೆ ಅವರ ಕಸ್ಟಡಿಗೆ ನೀಡುವಂತಹ ಸಾಧ್ಯತೆ ಇದ್ರೂ ಇರಬಹುದು. ಬಟ್ ಯಾವುದೂ ಕೂಡ ಊಹೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮತ್ತಷ್ಟು ವಿಚಾರಣೆ ಹಿನ್ನೆಲೆ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಕೇಳಿದ್ದಾರೆ, ಕಸ್ಟಡಿ ಕೇಳಿದ್ದಾರೆ. ಹೆಚ್ಚಿನ ವಿಚಾರಣೆ ಸಲುವಾಗಿ ಕಸ್ಟಡಿಗೆ ಕೇಳಿದ್ದಾರೆ ಪೊಲೀಸರು. ಜೂನ್ 23ರ ತನಕ ಕಸ್ಟಡಿಗೆ ಕೇಳಿದ್ದಾರೆ ಪೊಲೀಸರು. ಇನ್ನೂ ಕೂಡ ನಾವು ಮಾಹಿತಿಯನ್ನ ಕಲೆ ಹಾಕಬೇಕು, ನೀವು ಅದಕ್ಕೆ ಸಮಯದ ಅವಕಾಶವನ್ನ ಕೊಡಬೇಕು, ಅದಕ್ಕಾಗಿ ನಾವು ಕೋರ್ಟ್ ಮುಂದೆ ನಿಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ತಿದ್ದೀವಿ ಅಂತ ಹೇಳಿ ಪೊಲೀಸರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. SPP ಪ್ರಸನ್ನ ಕುಮಾರ್ ಅವರು ತಮ್ಮ ಕಡೆ ಏನೆಲ್ಲ ಎವಿಡೆನ್ಸ್ ಇದೆ, ಡಾಕ್ಯುಮೆಂಟ್ಸ್ ಇದೆ, ಮಾಹಿತಿಯನ್ನ ಈ 4 ದಿನಗಳಲ್ಲಿ ಕಲೆ ಹಾಕಿದ್ದಾರಲ್ಲ, ಅದೆಲ್ಲವನ್ನ ಈಗ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ, ಸಬ್ಮಿಟ್ ಮಾಡಿದ್ದಾರೆ. ಇದನ್ನೆಲ್ಲ ಕೂಲಂಕುಷವಾಗಿ ನ್ಯಾಯಮೂರ್ತಿಗಳು ಪರಿಗಣನೆಗೆ ತೆಗೆದುಕೊಂಡ ಬಳಿಕ ಯಾವ ರೀತಿಯಾಗಿ ತೀರ್ಪನ್ನ ಕಾಯ್ದಿರಿಸ್ತಾರೆ ಅನ್ನುವಂಥದ್ದು ಕುತೂಹಲವನ್ನ ಮೂಡಿಸಿದೆ. ಏನಾದರೂ ಜೈಲಿಗೆ ಕಳಿಸ್ಬಿಟ್ರೆ ಅಥವಾ ಪರಪ್ಪನ ಅಗ್ರಹಾರಕ್ಕೆ ಕಳಿಸ್ಬಿಟ್ರೆ ಸೊ ಇನ್ನಷ್ಟು ಮಾಹಿತಿಗಳು ಬಾಕಿ ಉಳ್ಕೊಂಡು ಬಿಡುತ್ತೆ. ಅದರಲ್ಲೂ ಈಗ ನಿನ್ನೆ ಜಗದೀಶ್ ಹಾಗೆ ಅನುಕುಮಾರ್ ಅನ್ನೋನನ್ನ ಬಂಧಿಸಲಾಗಿರುವಂಥದ್ದು. ಈಗ ಸದ್ಯಕ್ಕೆ ಅವರಿಬ್ಬರ ವಿಚಾರಣೆ ಸಂಪೂರ್ಣವಾಗಿ ಆಗಿಲ್ಲ. ಸೊ ಆ ಇಬ್ಬರನ್ನು ಕೂಡ ನಾವು ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ. ಆ ವಿಚಾರಣೆಯ ಸಂದರ್ಭದಲ್ಲಿ ಇನ್ನೊಂದಷ್ಟು ವಿಷಯಗಳು ಬೆಳಕಿಗೆ ಬರಬಹುದು ಅನ್ನುವಂಥದ್ದು ಪೊಲೀಸರ ಒಂದು ಊಹೆ.
ಯಾಕಂದ್ರೆ ಇವಿಷ್ಟೂ ಮಾಹಿತಿಗಳೇನಿದೆಯಲ್ಲ, ಪೊಲೀಸರು ಪ್ರತ್ಯೇಕವಾಗಿ ಒಬ್ಬೊಬ್ಬ ಆರೋಪಿಗಳನ್ನ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಒಂದೊಂದು ವಿಚಾರಗಳು ಬೆಳಕಿಗೆ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಇಷ್ಟು ಟ್ವಿಸ್ಟ್ ಅನ್ನ ಪಡೆದುಕೊಂಡಿರುವಂಥದ್ದು. ಈಗ ಸದ್ಯಕ್ಕೆ ಆ 30 ಲಕ್ಷ ಏನ್ ದರ್ಶನ್ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಅದು ನಿಜಾನಾ ಅಥವಾ ಅದು ದರ್ಶನ್ ಅವರಿಗೆ ಸೇರಿದಂತಹ ದುಡ್ಡ ಅಥವಾ ದರ್ಶನ್ ಹೆಸರನ್ನ ದುರುಪಯೋಗ ಮಾಡಿಕೊಳ್ಳಲಾಗಿದೆಯಾ ಅಥವಾ ದರ್ಶನ್ ಅವರು ಕೊಟ್ಟೇ ಇಲ್ವಾ, ಈ 30 ಲಕ್ಷದ ಹಣದ ಮೂಲ ಯಾವುದು ಅನ್ನುವಂಥದ್ದು ಸದ್ಯಕ್ಕೆ ಪೊಲೀಸರಿಗೂ ಕೂಡ ಗೊತ್ತಿಲ್ಲ. ಅದಕ್ಕಾಗಿ ನಮಗೆ ಹೆಚ್ಚಿನ ವಿಚಾರಣೆಗಾಗಿ ನಮಗೆ ಆರೋಪಿಗಳನ್ನ ಕಸ್ಟಡಿಗೆ ಕೊಡಿ ಅಂತ ಹೇಳಿ ವಾದವನ್ನ ಮಂಡನೆ ಮಾಡಿದ್ದಾರೆ. ಜೂನ್ 23ರ ತನಕ ಕಸ್ಟಡಿಗೆ ಕೇಳಿದ್ದಾರೆ ಖಾಕಿ ಟೀಮ್. ಕೋರ್ಟ್ಗೆ ಮುಚ್ಚಿದ ಲಕೋಟೆಯಲ್ಲಿ ಡೈರಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕೋರ್ಟ್ಗೆ ಕೇಸ್ ಡೈರಿ ನೀಡಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಯಾಕಂದ್ರೆ ನಾವು ಆರೋಪಿಗಳನ್ನ ಕಸ್ಟಡಿಗೆ ಕೇಳಬೇಕು ಅಂತ ಹೇಳಿದ್ರು, ಅದಕ್ಕೆ ಪ್ರಮುಖವಾದ ಬಲವಾದ ಸಾಕ್ಷಿಗಳನ್ನ ನಾವು ನ್ಯಾಯಮೂರ್ತಿಗಳ ಮುಂದೆ ಹಾಜರುಪಡಿಸಲೇಬೇಕಾಗತ್ತೆ. ಸೊ ಮುಚ್ಚಿದ ಲಕೋಟೆಯಲ್ಲಿ ಈಗ ಡೈರಿಯನ್ನ ಸಹ ಕೊಟ್ಟಿದ್ದಾರೆ. ಜೂನ್ 23ರ ತನಕ ಕಸ್ಟಡಿಗೆ ಕೇಳಿದ್ದಾರೆ ಖಾಕಿ ಟೀಮ್. ಮುಚ್ಚಿದ ಲಕೋಟೆಯಲ್ಲಿ ಡೈರಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಆ ಡೈರಿಯಲ್ಲಿ ಏನಿದೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನ್ಯಾಯಮೂರ್ತಿಗಳು ಆ ಡೈರಿಯನ್ನ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ, ಏನೆಲ್ಲ ಮಾಹಿತಿಗಳು ಸಿಕ್ಕಿದೆ ಅಂತ ಹೇಳಿ. ಈಗ ಪೊಲೀಸರ ಕಡೆಯಿಂದ ಏನೆಲ್ಲ ಮನವಿಯನ್ನ ಮಾಡ್ಕೊಳ್ಬೇಕು ಅದನ್ನೆಲ್ಲ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಬಟ್ ಈಗ ತೀರ್ಪು ಬಿಟ್ಟಿರುವಂಥದ್ದು ನ್ಯಾಯಮೂರ್ತಿಗಳಿಗೆ. ಏನು ಆದೇಶ ಬರಬಹುದು ಅನ್ನುವಂಥದ್ದು ಕ್ಷಣ ಕ್ಷಣಕ್ಕೆ ಕುತೂಹಲವನ್ನ ಕೆರಳಿಸ್ತಾ ಇದೆ. ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರೋದ್ರಿಂದ, A2 ಆರೋಪಿಯಾಗಿರೋದ್ರಿಂದ ಸೊ ಏನು ತೀರ್ಪನ್ನ ಕಾಯ್ದಿರಿಸಬಹುದು ಅಥವಾ ಸದ್ಯಕ್ಕೀಗ ಕೋರ್ಟ್ನ ಒಳಭಾಗದಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದು ಸಹಜವಾಗೇ ಕುತೂಹಲ ಮೂಡಿಸಿರುವಂಥದ್ದು. ಯಾಕಂದ್ರೆ ಸಣ್ಣ ಪುಟ್ಟ ಕೇಸ್ ಆಗಿದ್ದಿದ್ರೆ ಬಿಟ್ಟು ಕಳಿಸ್ಬಿಡ್ತಿದ್ರು, ಜಾಮೀನು ಸಿಕ್ಬಿಡ್ತಿತ್ತೇನೋ. ಬಟ್ ಇದು ಜಾಮೀನು ಸಿಗದೇ ಇರುವಂತಹ ಒಂದು ಗಂಭೀರತೆಯಿಂದ ಪಡ್ಕೊಂಡಿರುವಂತಹ ಗಂಭೀರತೆ ಇರುವಂತಹ ಪ್ರಕರಣ, ಅತಿ ಸೂಕ್ಷ್ಮವಾಗಿರುವಂತಹ ಪ್ರಕರಣ. ಇದನ್ನ ಅತಿ ಸೂಕ್ಷ್ಮವಾಗಿಯೇ ಎಲ್ಲರೂ ನೋಡ್ಬೇಕಾಗತ್ತೆ, ಸೂಕ್ಷ್ಮವಾಗಿಯೇ ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಯಾಕಂದ್ರೆ ಎಲ್ಲೂ ಕೂಡ ಒಂದು ರೀತಿಯಾಗಿ ನಿರ್ಲಕ್ಷ್ಯ ಮಾಡುವಂತಹ ಪ್ರಶ್ನೆನೇ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಈಗ ಡೈರೆಕ್ಟ್ ಆಗಿ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.